ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಾಗ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅನಾನಸ್ ಅಂದರೆ ಕೆಲವ್ರಿಗೆ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ, ಕೆಲವ್ರಿಗೆ ಏನಾಗುತ್ತೆ ಸ್ವಲ್ಪ ಹುಳಿ ಅಂಶ ಇರೋದ್ರಿಂದ ಹಲ್ಲೆಲ್ಲ ಜಿಮ್ ಅನ್ಸೋದು ಆ ರೀತಿ ಆಗುತ್ತೆ. ಈ ರೀತಿ ಒಂದ್ಸಲ ನೀವು ಅನಾನಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ. ಯಾರೆಲ್ಲ ಅನಾನಸ್ ಕಂಡ್ರೆ ದೂರ ಹೋಗ್ತೀರಾ, ಖಂಡಿತ ಒಂದು ಪೀಸು ತಿನ್ನೋಷ್ಟರಲ್ಲೇ ಸಾಕಾಗುವಂಥವ್ರು ಒಂದು ಅನಾನಸ್ನ ಪೂರ್ತಿ ಖಾಲಿ ಮಾಡ್ತೀರಾ. ಬನ್ನಿ ಇವತ್ತು ಅನಾನಸ್ ತವಾ ಫ್ರೈ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಪೈನಾಪಲ್ನ ತೊಗೊಂಡಿದ್ದೀನಿ. ಈ ಪೈನಾಪಲ್ ಮೇಲಿರುವಂಥ ಸಿಪ್ಪೆ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಪೀಸಸ್ಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಈ ರೀತಿ ಸಿಪ್ಪೆ ಎಲ್ಲ ನಾನು ಏರ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ ಮೇಲೆ ಈ ರೀತಿಯಾಗಿ ನಾನು ಅನಾನಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ತೆಳುವಾಗಿ ಕಟ್ ಮಾಡ್ಕೊಂಡ್ರೆ ಸಾಕು, ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಳುನೂ ಬೇಡ, ಇಷ್ಟು ತಿಕ್ಕಾಗಿ ಇರಬೇಕು. ನೋಡ್ತಾ ಇರ್ಬೋದು ಅನಾನಸ್ಟು ಜಾಸ್ತಿ ಹಣ್ಣಾಗಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿ ಹಣ್ಣಾಗಿದ್ದರೆ ಸಾಕು. ಕೆಲವೊಂದು ಸಲ ಏನಾಗುತ್ತೆ ನಾವು ಕಟ್ ಮಾಡ್ತಾಯಿದ್ರೆ ಜಾಸ್ತಿ ಹಣ್ಣಾಗಿಬಿಟ್ಟಿದ್ರೆ ಈ ರೀತಿ ಕಟ್ ಮಾಡಬೇಕಾದ್ರೆ ಅದರಲ್ಲಿ ಇರೋವಂಥ ನೀರಿನ ಅಂಶ ಎಲ್ಲ ಬರ್ತಾ ಇರುತ್ತೆ. ಅಷ್ಟು ಸಾಫ್ಟಾಗಿ ಇರೋದು ಬೇಡ, ಸ್ವಲ್ಪ ಮೀಡಿಯಮ್ ಆಗಿ ಹಣ್ಣಾಗಿರಬೇಕು. ಈಗ ಅನಾನಸ್ ಪೀಸಸ್ಗಳನ್ನೆಲ್ಲ ಕಟ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಡು ತವಾನ ಇಟ್ಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ತವ ಬಿಸಿ ಆಗಿರಬೇಕು, ಜಾಸ್ತಿ ಬಿಸಿ ಆಗೋದು ಬೇಡ. ಇವಾಗ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಅನಾನಸ್ ಪೀಸಸ್ಗಳನ್ನ ಹಾಕ್ಕೊತಾ ಇದ್ದೀನಿ. ಅನಾನಸ್ ಪೀಸಸ್ಗಳನ್ನ ಹಾಕ್ಕೊಂಡು ಇದ್ರ ಮೇಲ್ಗಡೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರ ಸ್ವಲ್ಪ ಜಾಸ್ತಿ ತಿನ್ನೋರಾದರೆ ಸ್ಪೈಸಿಯಾಗಿ ಸ್ವಲ್ಪ ಖಾರದ ಪುಡಿ, ನಂತರ ಕಾಳು ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರು, ಹಾಗೆ ಸ್ವಲ್ಪ ಸಕ್ಕರೆ ಕಾಳನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು. ನಾವು ಯೂಶಲಿ ಈ ಥರ ಯಾಕೆ ಫ್ರೈ ಮಾಡಬೇಕು, ಹಾಗೆ ಕೂಡ ನಾವು ಹಣ್ಣಿಗೆ ಉಪ್ಪು ಖಾರ ಸೇರಿಸಿ ತಿನ್ಬೋದಲ್ವಾ ಅನ್ಬೋದು ನೀವು. ನಾವು ಉಪ್ಪು ಖಾರ ಸೇರಿಸಿ ಕೂಡ ಹಣ್ಣನ್ನು ತಿನ್ಬೋದು, ಈ ಟೇಸ್ಟ್ ಅಂತೂ ಸಿಗೋದಿಲ್ಲ. ಒಂದ್ಸಲ ಈ ಟೇಸ್ಟನ್ನ ನೀವು ಟ್ರೈ ಮಾಡಿ ಮನೆಯಲ್ಲಿ. ತುಂಬ ಈಸಿಯಾಗಿ 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಂಡು ಉಪ್ಪು ಖಾರ ಸಕ್ಕರೆ ಪುಡಿ ಎಲ್ಲ ಹಾಕ್ಕೊಂಡು ನಾವು ಲೈಟಾಗಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಹಣ್ಣು ಕೂಡ ಸ್ವಲ್ಪ ಸಾಫ್ಟಾಗಿರುತ್ತೆ. ಹಾಗೆ ಉಪ್ಪು ಖಾರ ನಾವು ಹಾಕಿರೋವಂಥ ಪೆಪ್ಪರ್ ಪೌಡರು ಸಕ್ಕರೆ ಕಾಳೆಲ್ಲ ಚೆನ್ನಾಗಿ ಒಳಗಡೆ ಎಲ್ಲ ಅಬ್ಸರ್ವ್ ಆಗಿ ತುಂಬಾ ರುಚಿಯಾಗಿ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇರುತ್ತೆ ಈ ಅನಾನಸ್ ಅಂತೂ. ಈಗ ಮತ್ತೆ ನಾನು ತಿರುಗಿಸಿ ಹಾಕ್ಕೊಂಡು ಉಪ್ಪು ಖಾರದ ಪುಡಿ ಹಾಗೆ ಕಾಳು ಮೆಣಸಿನ ಪುಡಿ ಸ್ವಲ್ಪ ಸಕ್ಕರೆ ಕಾಳನ್ನು ಕೂಡ ಹಾಕ್ಕೊಂಡು ಲೈಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ನಾವು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ. ಸೊ ನಾವು ಹಾಕಿರುವಂಥ ಉಪ್ಪು ಖಾರದ ಪುಡಿ ಎಲ್ಲ ಬಿಸಿಗೆ ಮೆಲ್ಟಾಗಿ ಚೆನ್ನಾಗಿ ಕರಗಿ ಹಣ್ಣಿನ ಜೊತೆಲಿ ಬೆರೆತರೆ ಸಾಕು ನಮಗೆ. ಇದು ಒಂದು ರುಚಿ ಅಂತೂ ನೀವು ಖಂಡಿತ ಇಷ್ಟಪಡ್ತೀರಾ ಈ ಹಣ್ಣಿನ ಟೇಸ್ಟ್ ಅಂತೂ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಮರಿದೇ ವಿಡಿಯೋನ ಶೇರ್ ಮಾಡಿ. ನೋಡ್ತಾ ಇರ್ಬೋದು ಇವಾಗ ಇದು ಆಗಿದೆ. ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಅಂದರೆ ಹಾಗೆ ಹಣ್ಣನ್ನು ಕೊಟ್ಟರೆ ಸ್ವಲ್ಪ ಹುಳಿ ಆಗಿರುತ್ತಲ್ವ, ಮಕ್ಕಳು ಕೂಡ ಸ್ವಲ್ಪ ಇಷ್ಟ ಆಗಲ್ಲ. ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ವ ಅನಾನಸ್ ಫ್ರೈ ಹೇಗೆ ಮಾಡೋದು ಅಂತ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.